ಸರ್ವೇ ಜನಃ ಸುಖಿನೋ ಭವಂತು ಅಂದರೆ ಸರ್ವೆ ಓದತಕ್ಕಂಥ ಜನರು, ಸರ್ವೆ ಮಾಡ್ತಕ್ಕಂಥ ಜನರು ಸುಖಿಗಳಾಗಿರಲಿ ಅಂತ. ಈಗ ನಾವು ADLR ಎಕ್ಸಾಮದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಕಂಪ್ಲೀಟ್ ಸಿಲೆಬಸ್ ಸರ್ವೆ ಮೇಲದ. ಈಗ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಕ್ಕಂಥದ್ದು ಯಾವುದಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಸರ್ವೇಯಿಂಗ್. ಈ ವಿಡಿಯೋದಲ್ಲಿ ನೀವು ಡೆಫಿನಿಷನ್ಸು, ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್, ಕಾನ್ಸೆಪ್ಟ್ಸ್ ಆಫ್ ಪ್ಲೇನ್ ಆ್ಯಂಡ್ ಜಿಯೋಡೆಟಿಕ್ ಸರ್ವೇಯಿಂಗ್, ಪ್ಲ್ಯಾನ್ಸ್ ಮತ್ತು ಮ್ಯಾಪ್ಸು, ಸರ್ವೇಯಿಂಗ್ ಇಕ್ವಿಪ್ಮೆಂಟ್ಸ್ ಇವುಗಳ ಬಗ್ಗೆ ನಾವು ಕಲಿತೀವಿ. ಮೆರಿಡಿಯನ್, ಬಿಯರಿಂಗ್, ಡಿಪ್ ಆ್ಯಂಡ್ ಡಿಕ್ಲಿನೇಷನ್, ಲೋಕಲ್ ಅಟ್ರ್ಯಾಕ್ಷನ್ ಇವು ಎಲ್ಲವನ್ನು ನಾವು ಲೋಕಲ್ ಅಟ್ರ್ಯಾಕ್ಷನ್, ಕ್ಯಾಲ್ಕುಲೇಷನ್ ಆಫ್ ಬಿಯರಿಂಗ್, ಇನ್ಕ್ಲೂಡೆಡ್ ಆ್ಯಂಗಲ್ಸ್, ಕಂಪಾಸ್ ಸರ್ವೇಯಿಂಗ್ ಇವೆಲ್ಲವನ್ನು ನಾವು ಈ 3ನೇ ಚಾಪ್ಟ್ರಲ್ಲಿ ಕಲಿಯೋಣ. 3ನೇ ಕಂಟೆಂಟಲ್ಲಿ ಕಂಪಾಸ್ ಸರ್ವೇಯಿಂಗ್ ಅಂತ ಹೆಡ್ಡಿಂಗ್ ಅದ, ಇದರಲ್ಲಿ ನಾವು ಅದನ್ನು ಕಲಿಯೋಣ. ಪ್ಲೇನ್ ಟೇಬಲ್ ಸರ್ವೇಯಿಂಗ್ ಅಂತ ಏನದಲ್ಲ ಅದನ್ನು ನಾವು ಪ್ಲೇನ್ ಟೇಬಲ್ ಸರ್ವೇಯಿಂಗ್ ಚಾಪ್ಟ್ರಲ್ಲಿ ಕಲಿಯೋಣ. ರೈಟಾ? ಈಗ ನಾವು ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸನ್ನು ಇಲ್ಲಿ ತನಕ ಮಾತ್ರ ಕಲಿಯೋಣ. ಓಕೆ, ಡೆಫಿನಿಷನಿಂದ ಹಿಡ್ಕೊಂಡು ಸರ್ವೇಯಿಂಗ್ ಇಕ್ವಿಪ್ಮೆಂಟ್ಸ್ ತನಕ ಇಲ್ಲಿವರೆಗೂ ಈ ಕಾನ್ಸೆಪ್ಟ್ಸನ್ನು ಮುಗಿಸೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಆಗ್ಬೋದು ಅಥವಾ ಇದರದ ನೆಕ್ಸ್ಟ್ ಪಾರ್ಟನ್ನು ಬರ್ಬೋದು. ಇದಕ್ಕೆ 1ನೇ ವಿಡಿಯೋ ಅಂತ ಬರೆದಿದ್ದೆ. ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಆಯ್ತು ಅಂದರೆ ಅದು 1ನೇ ವಿಡಿಯೋ ಇರ್ತದೆ. ಕಂಪ್ಲೀಟ್ ಆಗಲಿಲ್ಲ ಅಂದರೆ ಇದಕ್ಕೆ 1.1 ಅಂತ ಹೆಸರಿಟ್ಟಿರ್ತೀನಿ. ಇದಾದಮೇಲೆ 1.2 ಅಂತೇಳಿ ಇನ್ನೊಂದು ಹೆಸರಲ್ಲೇ ವಿಡಿಯೋ ಬರ್ತದೆ. ರೈಟಾ? ಸ್ಲೋ ಆಗಿ ನಿಧಾನವಾಗಿ ನೋಡೋಣ. ಆಮೇಲೆ ನನ್ನ ಜೊತೆಗೆ ನೀವು ನೋಟ್ಸ್ ಮಾಡ್ತಾ ಹೋಗ್ರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ಅವರಿಗೆ ನಾವು ಈ ನೋಟ್ಸನ್ನು ಕಳಿಸಿರ್ತೀನಿ ಆಲ್ರೆಡಿ. ಕರೆಕ್ಟಾ? ಈ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹೊಡ್ಕೊಂಡ್ಬಿಡಿ. ಪ್ರಿಂಟ್ ಹೊಡ್ಕೊಂಡು ನನ್ನ ಜೊತೆಗೆ ಓದ್ತಾ ಹೋಗ್ರಿ. ಸೊ ದ್ಯಾಟ್ ನಾ ಅಡಿಷ್ನಲಿ ಏನೆಲ್ಲ ಇಲ್ಲಿ ಬರಿತೀನಲ್ಲ, ಈ ಪೇಜಲ್ಲಿ ಏನು ಬರಿತೀನಲ್ಲ ಅದನ್ನು ನೀವು ನೋಟ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಅದನ್ನು ಜಾಯಿನ್ ಮಾಡ್ಕೊತ ಹೋಗ್ಬೋದು. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಆಲ್ರೆಡಿ ರಿಟರ್ನ್ ನೋಟ್ಸ್ ಇರೋದ್ರಿಂದ ಜಾಸ್ತಿ ನಾನು ಬರೆಯೋಂಗಿಲ್ಲ, ಅದನ್ನೇ ಹೇಳ್ತಾ ಹೋಗ್ತೀನಿ. ನೀವು ಅದು ಮಾರ್ಕ್ ಮಾಡ್ತಾ ಹೋಗ್ರಿ. ಸ್ವಲ್ಪ ಇದಕ್ಕಿಂತ ಅಡಿಷ್ನಲ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಅದನ್ನು ಈ ಕಡೆ ಪೇಜಲ್ಲಿ ಬರಿತಿರ್ತೀನಿ. ಅಂಡರ್ಸ್ಟುಡಾ? ಓಕೆ, ನಿಧಾನವಾಗಿ ಕಲಿತಾ ಹೋಗೋಣ. PC ಮುಂದೆ ಕುಂತ್ಕೊಂಡು ಕಲಿಯೋದು ಭಾಳ ಒಳ್ಳೆಯದು, ಸೂಕ್ತ. ರೈಟಾ? ಮೊಬೈಲ್ಗಿಂತ PC ಒಳಗೆ ಕಲಿಯೋದು ಭಾಳ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದೇನೆಂದರೆ ಈ ಎಕ್ಸಾಮ್ ಪ್ರಿಪ್ರೇಷನ್ ಭಾಳ ಚೆನ್ನಾಗಿದೆ. ಯಾಕಂದ್ರೆ ಕಂಪ್ಲೀಟ್ ಸರ್ವೇಯಿಂಗ್ ನೀವು ಓದ್ಕೊಳ್ಬೇಕು. ಸರ್ವೇಯಿಂಗ್ ಅಂತೂ ಎಲ್ಲರಿಗೂ ಭಾಳ ಇಷ್ಟ ಆಗಿರ್ತಕ್ಕಂಥ ಸಬ್ಜೆಕ್ಟು. ಪ್ಲಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಮ್ಯಾಥಮೆಟಿಕ್ಸ್ ಓದಿದರೆ ಈ ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಒಂದು ಎರಡನೇದು ಭಾಳ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡಬೇಕಂದ್ರೆ, ಒಂದೊಂದು ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳನ್ನು ಕೂಡ ಭಾಳ ಕ್ಲಿಯರಾಗಿ ಡೆಪ್ತ್ ಒಳಗೆ ಓದಬೇಕಾಗಿರ್ತದೆ. ಬಿಕಾಸ್ ಒಂದೇ ಸಬ್ಜೆಕ್ಟನ್ನು ಅವ 100 ಮಾರ್ಕ್ಸಿಗೆ ತೆಗಿತಾನಂತಂದರೆ ಭಾಳ ಡೆಪ್ತ್ ಒಳಗಡೆ ಮೈನ್ಯೂಟ್ ಥಿಂಗ್ಸನ್ನು ಕೂಡ ಕೇಳೋ ಚಾನ್ಸಸ್ ಇರ್ತದೆ. ದೇರ್ ಫಾರ್ ವಿ ಹ್ಯಾವ್ ಟು ಗೋ ವೆರಿ ಡೀಪ್. ರೈಟಾ? ನೆಕ್ಸ್ಟ್ ಫಸ್ಟ್ ಒನ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಂಟ್ರೊಡಕ್ಷನಲ್ಲಿ ಡೆಫಿನಿಷನ್ ಅದ. ಸರ್ವೇಯಿಂಗ್ ಈಸ್ ದ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ಅ ರಿಲೇಟಿವ್ ಪೊಸಿಷನ್ ಆಫ್ ವೇರಿಯಸ್ ಪಾಯಿಂಟ್ಸ್ ಅಬೋವ್, ಆನ್ ಆ್ಯಂಡ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಈ ಕ್ವಶನನ್ನು ಒಂದು ಕಡೆ ಕೇಳಿದ್ದು ನನಗೆ ನೆನಪದ. ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಅಂತೇಳಿ ಕೆಳಗಡೆ ಅವ್ರು ಕೊಡ್ತಾರೆ ಆಪ್ಷನ್ಸ್ ಏನಂತ. ಒಂದು, ಇಟ್ ಈಸ್ ದ ಡಿಟರ್ಮೈನಿಂಗ್ ದ ರಿಲೇಟಿವ್ ಪೊಸಿಷನ್ ಆಫ್ ವೇರಿಯಸ್ ಪಾಯಿಂಟ್ಸ್ ಅಂತ ಬರೋದು. ಆಪ್ಷನ್ A ಅಬೋವ್ ದ ಸರ್ಫೇಸ್, ಆಪ್ಷನ್ B ಆನ್ ದ ಸರ್ಫೇಸ್, ಆಪ್ಷನ್ C ಬಿಲೋ ದ ಸರ್ಫೇಸ್, ಆಪ್ಷನ್ D ಆಲ್ ದಿ ಅಬೋವ್ ಅಂತೇಳಿ. ಓಕೆ, ಡೆಫಿನಿಷನ್ನು ಕೂಡ ನೀವು ಒಂದು ಕ್ವಶನನ್ನು ಫ್ರೇಮ್ ಮಾಡ್ಕೊಳ್ಬೋದು. ದೇರ್ಫೋರ್ ಯು ಶುಡ್ ರಿಮೆಂಬರ್ ದ್ಯಾಟ್ ಈಗ ಒಂದು ಭೂಮಿ ಅದ ಅಂತಂದರೆ ಈ ಭೂಮಿಯ ಒಳಗಡೆ ಇರ್ತಕ್ಕಂಥ ಪಾಯಿಂಟ್ಸು, ಭೂಮಿಯ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸು ಮತ್ತು ಭೂಮಿಗಿಂತ ಪೂರ ಮೇಲ್ಗಡೆ ಇರ್ತಕ್ಕಂಥ ಆನ್ ಮತ್ತು ಅಬೋವ್ ಈ 3 ಪಾಯಿಂಟದ್ದು ಲೊಕೇಶನ್ಸನ್ನು ನೀವು ಡಿಟರ್ಮೈನ್ ಮಾಡಬೇಕಂದ್ರೆ, ಆ ಪೊಸಿಷನ್ಸ್ಗಳನ್ನು ಡಿಟರ್ಮೈನ್ ಮಾಡಬೇಕಾದ್ರೆ ನಾವು ಸರ್ವೆ ಅನ್ನೋದನ್ನು ಮಾಡ್ತೀವಿ. ಓಕೆ, ದೆನ್ ದ ರಿಲೇಟಿವ್ ಪೊಸಿಷನ್ ಆರ್ ಡಿಟರ್ಮೈನ್ಡ್ ಬೈ ಮೆಜರಿಂಗ್ ಹಾರಿಜಾಂಟಲ್ ಡಿಸ್ಟೆನ್ಸ್, ವರ್ಟಿಕಲ್ ಡಿಸ್ಟೆನ್ಸ್, ಎಲಿವೇಷನ್, ಅದಕ್ಕೆ ಎಲಿವೇಷನ್ ಅಂತಾರೆ, ಹಾರಿಜಾಂಟಲ್ ಆ್ಯಂಗಲ್ಸ್ ಆ್ಯಂಡ್ ವರ್ಟಿಕಲ್ ಆ್ಯಂಗಲ್ಸ್ ಅಕ್ಯುರೇಟ್ಲಿ ಬೈ ಯೂಸಿಂಗ್ ವೇರಿಯಸ್ ಸರ್ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್. ಸರ್ವೇಯಿಂಗಲ್ಲಿ ಈ 3 ಪಾಯಿಂಟ್ಸನ್ನು ಡಿಟರ್ಮೈನ್ ಮಾಡಬೇಕು. ಅದನ್ನು ನಾವು ಪೊಸಿಷನ್ಸನ್ನು ಲೊಕೇಟ್ ಮಾಡಬೇಕಂದ್ರೆ, ಪೊಸಿಷನಿಂಗ್ ಮಾಡಬೇಕಂದ್ರೆ ನಾವು ಏನನ್ನು ಯೂಸ್ ಮಾಡ್ಬೋದು ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಮತ್ತು ಹಾರಿಜಾಂಟಲ್ ಆ್ಯಂಗಲ್ θH ಆ್ಯಂಡ್ ವರ್ಟಿಕಲ್ ಆ್ಯಂಗಲ್ θV. ಈ 4 ಮೆಜರ್ಮೆಂಟ್ಸನ್ನೇ ಇರ್ತವೆ ಇದರೊಳಗಡೆ. ಎಂಟೈರ್ ಸರ್ವೇಯಿಂಗ್ ಸಬ್ಜೆಕ್ಟ್ ಅಂದರೆ ಈ 4 ರೀತಿಯ ಮೆಜರ್ಮೆಂಟ್ಸ್ಗಳು ಇರ್ತವೆ. ಅಂಡರ್ಸ್ಟುಡಾ? ಓಕೆ, ಆಮೇಲೆ ಇನ್ನೊಂದು ಏನಂತಂದರೆ ನೋಟ್ಸ್ ಒಳಗಡೆ ನಾನು ನಿಮ್ಗೆ ಕೆಲವು ಪಾಯಿಂಟ್ಸ್ಗಳನ್ನು CS ಅಂತ ಹೇಳ್ತೀನಿ. CS ಅಂತಂದರೆ ದಟ್ ಈಸ್ ಕಾಮನ್ ಸೆನ್ಸ್ ಅಂತೇಳಿ.
ಕಾಮನ್ ಸೆನ್ಸ್ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಾವು ರಿವಿಷನ್ ಮಾಡುವಾಗ ಇನ್ನೊಮ್ಮೆ ಓದೋ ಅವಶ್ಯಕತೆ ಇರೋಂಗಿಲ್ಲ. ಆದ್ದರಿಂದ ನೋಟ್ಸ್ ಒಳಗೆ ನೀವು ಕೆಲವು ಕಡೆ CS ಅಂತ ಬರ್ಕೊಂತ ಹೋಗೋದು. ನೆಕ್ಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ಸರ್ವೇಯಿಂಗ್ ಟು ಟೇಕ್ ಮೆಜರ್ಮೆಂಟ್ಸ್ ಟು ಡಿಟರ್ಮೈನ್ ದ ರಿಲೇಟಿವ್ ಪೊಸಿಷನ್ ಆಫ್ ಎಕ್ಸಿಸ್ಟಿಂಗ್ ಫೀಚರ್ಸ್ ಆನ್ ಆರ್ ನಿಯರ್ ದ ಗ್ರೌಂಡ್. ಇದು ಏನಿದು CS, ಇದು ಕಾಮನ್ ಸೆನ್ಸ್. ನೋಡಬಾರ್ದು, ಇನ್ನೊಮ್ಮೆ ಓದೋ ಅವಶ್ಯಕತೆ ಇಲ್ಲ. ಟು ಲೇಔಟ್ ಆರ್ ಟು ಮಾರ್ಕ್ ದ ಪೊಸಿಷನ್ ಆಫ್ ಪ್ರಪೋಸ್ಡ್ ಸ್ಟ್ರಕ್ಚರ್ ಆನ್ ದ ಗ್ರೌಂಡ್, ಇದು ಕಾಮನ್ ಸೆನ್ಸ್. ಡೆಫಿನಿಷನ್ ಓದಿದ ಮೇಲೆ ಮುಗಿತು. ಡಿಟರ್ಮೈನ್ ದ ಏರಿಯಾ, ವಾಲ್ಯೂಮ್ ಆ್ಯಂಡ್ ಅದರ್ ರಿಲೇಟೆಡ್ ಕ್ವಾಂಟಿಟೀಸ್, ಇದನ್ನು ಕೂಡ ನಿಮ್ಗೆ ಕಾಮನ್ ಸೆನ್ಸ್ ಒಳಗಡೆ ಅರ್ಥ ಆಗ್ತದೆ. ರೈಟಾ? ನೆಕ್ಸ್ಟ್ ಹಿಸ್ಟ್ರಿ ಆಫ್ ಸರ್ವೇಯಿಂಗ್. ಸರ್ವೇಯಿಂಗದ್ದು ಸ್ವಲ್ಪ ಹಿಸ್ಟ್ರಿ ನೋಡೋಣ ಅಂತೇಳಿ ಅವ್ರು ನೋಡ್ತಿದ್ದಾರೆ. ಸರ್ವೇಯಿಂಗ್ ಅಂತಂದ್ರೆ ಏನು, ಎಲ್ಲ ಕಡೆಗೂ ಕೂಡ ಇರ್ತದೆ. ಹಿಸ್ಟ್ರಿ ಅವಶ್ಯಕತೆ ಇಲ್ಲ. ಮನುಷ್ಯ ಭೂಮಿ ಮೇಲೆ ಬಂದಾನಂತಂದ್ರೆ ಅವತ್ತಿಂದ ಹಿಡ್ಕೊಂಡು ಇವತ್ತಿನ ತನಕನೂ ಸರ್ವೆ ಮಾಡ್ತಾನೆ ಇರ್ತಾನೆ, ಯಾವ್ದಾದ್ರು ಒಂದು ರೀತಿ ಒಳಗಡೆ. ಕರೆಕ್ಟಾ? ಆದರೂ ಕೂಡ ಕೆಲವು ಪಾಯಿಂಟ್ಸನ್ನು ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಸರ್ವೇಯಿಂಗ್ ಈಸ್ ದ ಒನ್ ಫಾರ್ಮ್ ಆರ್ ದ ಅದರ್ ಹ್ಯಾಡ್ ಬೀನ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಒನ್ಸ್ ಮ್ಯಾನ್ಸ್ ಲ್ಯಾಂಡ್ ಫ್ರಮ್ ದ್ಯಾಟ್ ಆಫ್ ಅನದರ್ ಸಿನ್ಸ್ ಟೈಮ್ ಇಮ್ಮೆಮೊರಿಯಲ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ತನ್ನದೊಂದು ಜಾಗ ಐತೆ ಅಂತ ಅಂದ್ಕೊಂಡಿದ್ದ ಅಂದ್ರೆ ಅದರದ್ದು ಬಿಟ್ಟು ನಿಂದು ಯಾವುದಪ್ಪ ಜಾಗ ಅಂತ ಕೇಳಿದಾಗ ಸರ್ವೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ಕಾಮನ್ ಸೆನ್ಸ್ ಬಿಟ್ಬಿಡೋದು. ನೆಕ್ಸ್ಟ್ ಸರ್ವೇಯಿಂಗ್ ಈಸ್ ಸಮ್ ಫಾರ್ಮ್ ವಾಸ್ used in India and Egypt to divide the land for taxation purpose. ಆಗಿನ ಕಾಲದಲ್ಲಿ ಟ್ಯಾಕ್ಸ್ಗಳನ್ನು ಅಪ್ಲೈ ಮಾಡ್ತಿದ್ರು, ಕಪ್ಪ ಅಂತೇಳಿ. ಹೌದಾ? ಟ್ಯಾಕ್ಸ್ಗಳನ್ನು ಅಪ್ಲೈ ಮಾಡಬೇಕಾದ್ರೆ ಎದ್ರ ಮೇಲೆ ಹಾಕಬೇಕು? ಉತ್ಪನ್ನದ ಮೇಲೆ ಟ್ಯಾಕ್ಸ್ ಅಪ್ಲೈ ಮಾಡಬೇಕು. ಉತ್ಪನ್ನ ಅಂತಂದರೆ ಓನ್ಲಿ ಒಂದು ರೀತಿ ಇತ್ತು, ಅದು ಅಗ್ರಿಕಲ್ಚರಲ್ಲಿಂದನೇ ಪ್ರೊಡಕ್ಷನ್ಸ್ ಆಗ್ತಿದ್ವು. ಹಾಗಾಗಿ ನೀವು ಟ್ಯಾಕ್ಸ್ ಹಾಕಬೇಕಿತ್ತು ಅಂದರೆ ಲ್ಯಾಂಡನ್ನು ಮೆಜರ್ ಮಾಡಬೇಕಾಗಿತ್ತು. ಅವ್ರೇನು ಕೊಟ್ಟಿದ್ದಾರೆ ನೋಡ್ರಿ, ಇಂಡಿಯಾ ಮತ್ತು ಈಜಿಪ್ಟ್ ಟೈಮ್ನೊಳಗಡೆ ಅಂತ ಹೇಳಿದ್ದಾರೆ. ಪರ್ಪಸಸ್ ಈವನ್ 1400 BC ಅಂತ ಹೇಳಿದ್ರು. ಇಲ್ಲೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಇಂಡಿಯಾ ಮತ್ತು ಈಜಿಪ್ತನ್ನು ಎರಡನ್ನೂ ಕಂಪೇರ್ ಮಾಡಿದ್ದಾರೆ ಅಂತಂದರೆ ಈ ಎರಡರದ್ದು ಆಲ್ಮೋಸ್ಟ್ ಸಮಕಾಲೀನವಾಗಿರ್ತಕ್ಕಂಥ ಸಿವಿಲೈಸೇಷನ್ ಸಿಗ್ತದೆ ನಿಮಗೆ. ಇಂಡಿಯನ್ ಸಿವಿಲೈಸೇಷನ್ ಯಾವಾಗ ಸಿಕ್ಕದ, ಯಾವಾಗಲಿಂದ ನಮ್ಮ ಹಿಸ್ಟ್ರಿಯಲ್ಲಿ ಸಿಗ್ತದೆ ಅಂದರೆ 3000 BC ದಿಂದ ಹಿಡ್ಕೊಂಡು 1400 BC ತನಕ, BC ಬಿಫೋರ್ ಕ್ರೈಸ್ಟ್ ಅಂತದ. ಇಲ್ಲಿ ತನಕ ನಿಮಗೆ ಇಂಡಿಯನ್ ಸಿವಿಲೈಸೇಷನ್ದು ಕ್ಲೂಗಳು ಸಿಗ್ತವೆ. ನೆಕ್ಸ್ಟ್ ಈಜಿಪ್ಟ್ ಸಿವಿಲೈಸೇಷನ್ ಕ್ಲೂ ಯಾವಾಗ ಸಿಗ್ತದೆ ಅಂದರೆ 3150 BC ಇಂದ ನಿಮಗೆ ಈಜಿಪ್ತದ್ದು ಸಿಗಲಿಕ್ಕೆ ಶುರು ಮಾಡ್ತದೆ. ಹೌದಾ? ಇದಕ್ಕಿಂತ ಹಳೆಯ ಸಿವಿಲೈಸೇಷನ್ ಹಿಸ್ಟ್ರಿ ಪ್ರಕಾರ ನೈಲ್ ರಿವರ್ ಸಿವಿಲೈಸೇಷನ್ ಅಂತೇಳಿ, ನೈಲ್ ನದಿ ಅಂತ ಗೊತ್ತಿಲ್ಲ, ನೈಲ್ ರಿವರ್ ಸಿವಿಲೈಸೇಷನ್ ಅಂತೇಳಿ ಇದು 6000 BC ಇಂದ ಸಿಗ್ತದೆ. 6000 BC ಇಂದ 5000 BC ವರೆಗೂ ಕೂಡ ನಿಮ್ಗೆ ನೈಲ್ ನದಿಯ ಮೇಲಿನ ಸಿವಿಲೈಸೇಷನ್ ಸಿಗ್ತದೆ. ನಮ್ದು ಯಾವುದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಅಂದರೆ ಅಲ್ಲಿ ಒಂದು ಇಂಡಸ್ ಅಂತಕ್ಕಂಥ ರಿವರು, ಅದ್ರ ಮೇಲೆ ಸಿವಿಲೈಸೇಷನ್ ಸಿಗ್ತದೆ. ಅಂದರೆ ಈಜಿಪ್ಟ್ನ ಒಂದು ಅವನದೇ ಆದಂಥ ಒಂದು ಸಿವಿಲೈಸೇಷನ್. ಅಂದರೆ ಇವರೇನು ಹೇಳೋಕೆ ಟ್ರೈ ಮಾಡಕತ್ತಾರೆ ಅಂತಂದರೆ ಸರ್ವೇಯಿಂಗು ಮೊದಲಿಂದನೂ ಇತ್ತಪ್ಪ, ಈಗೇನು ಬಂದಿಲ್ಲ, ಅದು ಹೊಸದೇನಲ್ಲ, ನಾವು ಮೊದಲಿಂದನೇ ಕಲ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ರೈಟಾ? ನೆಕ್ಸ್ಟ್ ಸರ್ವೇಯಿಂಗ್ ಮೆಥಡ್ಸ್ ವರ್ ಯೂಸ್ಡ್ ಟು ಕಂಟ್ರೋಲ್ ದ ಪಾಯಿಂಟ್ಸ್ ಇನ್ ನೈಲ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ನೈಲ್ ವ್ಯಾಲಿ ಸಿವಿಲೈಸೇಷನ್ ಒಳಗೂ ಕೂಡ ಸರ್ವೇಯಿಂಗ್ ಟೆಕ್ನಿಕ್ಸ್ ವರ್ ಆಲ್ಸೋ ಯೂಸ್ ಫಾರ್ ಸೆಟ್ಟಿಂಗ್ ಔಟ್ ಆ್ಯಂಡ್ ಎಸ್ಟಾಬ್ಲಿಷ್ ಪಾಯಿಂಟ್ಸ್ ಆ್ಯಂಡ್ ಲೈನ್ಸ್ ಆನ್ ದ ಗ್ರೌಂಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಪಿರಮಿಡ್ಸ್ ಆ್ಯಂಡ್ ಅದರ್ ಹ್ಯೂಜ್ ಬಿಲ್ಡಿಂಗ್ಸ್. ಇದು ಕಾಮನ್ ಸೆನ್ಸ್. ರೋಮನ್ ಡೆವಲಪ್ಡ್. ರೋಮನ್ ಅವ್ರು ಯಾವಾಗ ಬರ್ತಾರ? ಇದಾದಮೇಲೆ. ರೋಮನ್ ಅವ್ರು ಅಂದ ತಕ್ಷಣ ಅವ್ರದ್ದೊಂದಿಷ್ಟು ಟೈಮಿಂಗ್ ಬರ್ಕೊಂಬಿಟ್ರಿ. ರೋಮನ್ ಅವರು 31 BC ಇಂದ ಶುರು ಮಾಡ್ತಿದ್ರು. 31 BC ಅಲ್ಲಿ ತನಕ ಅಂದ್ರೆ ಫಸ್ಟಿಂದ ಅಂದರೆ 625 BC ಇಂದ ಹಿಡ್ಕೊಂಡು 31 BC ಅಂದರೆ ಕ್ರಿಸ್ತನ ತನಕ ಬಂದರು ಅವರು. ರೈಟಾ? 31 BC ಅಲ್ಲಿವರೆಗೂ ಕೂಡ ರೋಮನ್ ಅವ್ರು ಬಂದರು. ಇದಾದಮೇಲೆ 20th ಸೆಂಚುರಿ ಡೈರೆಕ್ಟಾಗಿ ಏನು ಮಾಡಿಬಿಡ್ತಾರೆ ಅವರು, 20th ಸೆಂಚುರಿ ಒಳಗೂ ಕೂಡ ಸರ್ವೇಯಿಂಗ್ ಇತ್ತು. ಈಗಂತೂ ಆಯ್ತಲ್ಲ, ದ 20th ಸೆಂಚುರಿ ನವೇಡೇಸ್ ಅಥವಾ ನಮಗಿಂತ ಒಂದು ಸ್ವಲ್ಪ ಹಿಂದ್ಗಡೆ ದ ಸರ್ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮೆಥಡ್ಸ್ ವರ್ ಫರ್ದರ್ ಇಂಪ್ರೂವ್ಡ್. ಆಮೇಲೆ ಪ್ರಿಸೈಸ್ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮಾಡರ್ನ್ ಆಪ್ಟಿಕಲ್ ಥಿಯೋಡ್ಲೈಟ್ಸ್ ವರ್ ಇನ್ವೆಂಟೆಡ್. ಈಗೆಲ್ಲ ನಾವು ಏನು ಯೂಸ್ ಮಾಡ್ತೀವಿ? ಥಿಯೋಡ್ಲೈಟ್, ಡಂಪಿ ಲೆವೆಲ್, ಆಟೋ ಲೆವೆಲ್, ಇವೆಲ್ಲವೂ 20th ಸೆಂಚುರಿಯಲ್ಲಿ ಇನ್ವೆಂಟ್ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಈಗ ಬೇಕಾದ್ರೆ ನೀವು 21st ಸೆಂಚುರಿ ಅಂತ ತೊಗೊಂಡ್ರೆ ದೆನ್ ಎಲೆಕ್ಟ್ರಾನಿಕ್ ಡಿಸ್ಟೆನ್ಸಸ್ ಮೆಜರಿಂಗ್, ದಟ್ ಇಸ್ EDM, ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರಿಂಗ್ ಅಂತ. ಆ್ಯಂಡ್ ಟೋಟಲ್ ಸ್ಟೇಷನ್ ಇನ್ಸ್ಟ್ರೂಮೆಂಟ್ಸ್ ವರ್ ಇಂಟ್ರೊಡ್ಯೂಸ್ಡ್ ಫಾರ್ ವೆರಿ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಆಫ್ ಡಿಸ್ಟೆನ್ಸಸ್ ಆ್ಯಂಡ್ ಆ್ಯಂಗಲ್ಸ್. ರೈಟಾ? ಹಿಸ್ಟ್ರಿ ಮುಗಿತಿದ್ದು. ಇವೆಲ್ಲ ಹಿಸ್ಟ್ರಿನೂ ಕಾಮನ್ ಸೆನ್ಸ್ ಒಳಗೆ ಹಾಕ್ಕೊಳ್ರಿ. ಭಾಳ ಇಂಪಾರ್ಟೆಂಟ್ ಏನೂ ಇಲ್ಲ. ಭಾಳ ಇಂಪಾರ್ಟೆಂಟ್ ನೀವು ಏನು ಹೇಳ್ಬೋದು ಅಂತಂದರೆ ಇದರೊಳಗಡೆ ಏನು ಕ್ವಶನ್ ಕೇಳ್ಬೋದಂದರೆ, ಇವೆಲ್ಲ ಕೇಳಲ್ಲ,
ನಮ್ಮ ಇಂಡಿಯನ್ಸ್ ನಾವೆಲ್ಲರೂ ಈಗ IKS ಬಂದದಲ್ಲ, ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತೇಳಿ, ಹಂಗೆ ಈಜಿಪ್ಟ್ನವ್ರದ್ದು, ನೈಲ್ ರಿವರ್ನವ್ರದ್ದು, ರೋಮನ್ನವ್ರದ್ದು ಅವ್ರದ್ದೆಲ್ಲ ಕೇಳ್ಕೊಂಡು ಕುಂದ್ರಂಗಿಲ್ಲ. ನಮ್ಮ ಇಂಡಿಯನ್ಸದ್ದು ಏನಾರ ಕಾಂಟ್ರಿಬ್ಯೂಷನ್ ಇತ್ತಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳ್ಬೋದು, ರೈಟಾ? ಬೇಡ. ನೆಕ್ಸ್ಟ್, ಪ್ರೈಮರಿ ಡಿವಿಷನ್ ಆಫ್ ಸರ್ವೇಯಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. 1.4 ಹೆಡ್ಡಿಂಗಲ್ಲಿ ಪ್ರೈಮರಿ ಡಿವಿಷನ್ ಆಫ್ ಸರ್ವೇಯಿಂಗ್. ದ ಆ್ಯಕ್ಚುಯಲ್ ಶೇಪ್ ಆಫ್ ದ ಅರ್ತ್ ಈಸ್ ಒಬ್ಲೇಟ್. ಒಬ್ಲೇಟ್ ಅಂತಂದ್ರೆ ಹಿಂಗೆ ಸೀದಾ ರೌಂಡ್ ಆಗಿಲ್ಲ, ಅದು ಸ್ವಲ್ಪ ಉಬ್ಬೆದ ಅಂತೇಳಿ. ಆ ಉಬ್ಬೆದ ಅನ್ನೋದಕ್ಕೆ ಅವರು ಒಬ್ಲೇಟ್ ಅಂತೇಳಿ, ಒಬ್ಲೇಟ್ ಸ್ಪೆರಾಯ್ಡ್ ಅಂತ ಹೇಳ್ತಾರೆ ಅವರು. ದೆನ್ ಇಟ್ ಈಸ್ ಎಲಿಪ್ಸಾಯ್ಡ್ ಆಫ್ ರಿವಲ್ಯೂಷನ್. ರಿವಲ್ಯೂಷನ್ ಒಳಗಡೆ ತಿರುಗ್ತಾ ಅದೇನಾಗಿತ್ತು, ಎಲಿಪ್ಸಾಯ್ಡ್ ಆಗಿರ್ತದೆ, ಎಲಿಪ್ಸ್ ಟೈಪ್ ಕಾಣಕತ್ತದ. ಹೆಂಗದ ಅಂತಂದ್ರೆ ಫ್ಲ್ಯಾಟೆಂಡ್ ಅಟ್ ದ ಪೋಲ್ಸ್ ಆ್ಯಂಡ್ ಬಲ್ಜ್ ಅಟ್ ದ ಇಕ್ವೇಟರ್. ಅದಂತ ಅರ್ಥ ಆಗ್ತದಲ್ಲ, ಎಲ್ಲರಿಗೂ ಗೊತ್ತದ. ಗೂಗಲ್ ಅರ್ತ್ ಒಳಗೆ ನೋಡ್ಬೇಡ್ರಿ, ಗೂಗಲ್ ಅರ್ತ್ ಒಳಗೆ ಫುಲ್ ರೌಂಡ್ ತೋರಿಸ್ಬಿಟ್ರೆ ನಾವು ನಮ್ಮ ಅರ್ಥ ಹೆಂಗದ ಅಂತಂದ್ರೆ ಹಿಂಗದ. ಈ ಅರ್ತ್ ಒಳಗಡೆ ಇದಕ್ಕೆ ಪೋಲ್ ಅಂತ ಕರೀತಾರೆ. ಇದು ನಾರ್ತ್ ಪೋಲು, ಒಂದು ಸೌತ್ ಪೋಲ್ ಅಂತ ಇರ್ತದೆ. ಈಗ ಅದು ಪೋಲ್ ಆಯ್ತಾ. ನೆಕ್ಸ್ಟ್ ಈ ಕಡೆಗೆ ಒಂದು ಲೈನ್ ಬರ್ತದೆ, ಇದಕ್ಕೆ ಇಕ್ವೇಟರ್ ಅಂತಾರೆ. ಇದಕ್ಕೆ ಇಕ್ವೇಟರ್ ಅಂತಾರೆ, ಅರ್ಥ? ಓಕೆ. ಈಗ ಇದು ಪೋಲ್ ಆಯಿತು, ಇದು ಪೋಲ್ ಆಯಿತು. ಇದು ಬಲ್ಜ್ ಆಗಿದೆ, ಎಲಿಪ್ಸಾಯ್ಡ್ ಅದ ಅಂತಂದ್ರೆ ಅರ್ಥ ಇದ್ರದ್ದು ಬೇರೆ ಡಿಸ್ಟೆನ್ಸ್ ಆಗ್ತದೆ, ಇದ್ರದ್ದು ಬೇರೆ. ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು ಯಾವಾಗಲೂ. ರೇಡಿಯಸ್ ಆಫ್ ಅರ್ತ್ ಈಸ್ 6370 ಕಿಲೋಮೀಟರ್. ಕೆಲವರು ರೇಡಿಯಸ್ ಆಫ್ ಅರ್ತ್ ಇನ್ನೂ ಸ್ವಲ್ಪ ಅಕ್ಯುರೇಟ್ ಕೇಳ್ತಕ್ಕಂಥವ್ರು 6371 ಕಿಲೋಮೀಟರ್ ಅಂತ ಹೇಳ್ತಾರೆ. ಇಫ್ ದಿಸ್ ಈಸ್ ಅ ರೇಡಿಯಸ್, ದೆನ್ ವಾಟ್ ಈಸ್ ಅ ಡಯಾಮೀಟರ್? ಡಯಾಮೀಟರ್ ಈಸ್ ಇದ್ರದ್ದು ಡಬಲ್, ಹೌದಾ? 12742 ಕಿಲೋಮೀಟರ್ ಆಗ್ತದೆ, ಇದ್ರದ್ದು ಡಯಾಮೀಟರ್ ಆಗ್ತದೆ. ಈಗ ರೇಡಿಯಸ್ಸು ಮತ್ತು ಡಯಾಮೀಟರ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಹಂಗಾರೆ ಅರ್ತ್ ಸ್ಪಿಯರ್ ಆಯ್ತನು, ಪರ್ಫೆಕ್ಟ್ ಸ್ಪಿಯರ್ ಆಯ್ತನು? ಇಲ್ಲ, ಸ್ಪೆರಾಯ್ಡ್ ಅಂತ ಹೇಳ್ತಾರೆ ಅಥವಾ ಎಲಿಪ್ಸಾಯ್ಡ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ನಾರ್ತ್ ಪೋಲ್ದ ಡಿಸ್ಟೆನ್ಸು ಮತ್ತು ಇಕ್ವೇಟರ್ ಟು ಡಿಸ್ಟೆನ್ಸು, ಈಸ್ಟ್ ವೆಸ್ಟ್ದ ಡಿಸ್ಟೆನ್ಸು ಬೇರೆ ಬೇರೆ ಇರ್ತದೆ. ಹಾಗಾಗಿ ಇದು ನಾವು ನೋಟ್ ಮಾಡ್ಕೊಳ್ಬೇಕು. ಏನಂದ್ರೆ ನಾರ್ತ್ ಪೋಲ್ದ ಡಿಸ್ಟೆನ್ಸ್ ಏನದಲ್ಲ, ಅದು 12713 ಕಿಲೋಮೀಟರ್ ಅದ. ಇದು ಇಕ್ವೇಟರ್ದ ಡಿಸ್ಟೆನ್ಸ್ ಏನದಲ್ಲ, ಹಾರಿಜಾಂಟಲ್ ಡಿಸ್ಟೆನ್ಸು, ಅದು ಹಿಂಗೆ ಬರೋಣ ಇಲ್ಲಿ 12756.6 ಕಿಲೋಮೀಟರ್. ನಮ್ದು ಏನದ ನೋಡ್ರಿ, ಡಯಾಮೀಟರ್ ಆಫ್ ದ ಅರ್ತ್ ಎಷ್ಟದ? 12742 ಅದ. ಇಲ್ಲಿ ನೋಡು ಸ್ವಲ್ಪ ಜಾಸ್ತಿ ಅದ, ಡಯಾಮೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಅದ, ಯಾಕಂದ್ರೆ ಇದು ಉಬ್ಬೆ ಅದ. ಮತ್ತು ಇಲ್ಲಿ ಏನಾಗಿದೆ, ಫ್ಲ್ಯಾಟರ್ ಆಗ್ಯದ, ದೇರ್ಫೋರ್ ನಾವು ಅಂದ್ಕೊಂಡಿದ್ದು ಡಯಾಮೀಟ್ರ್ಗಿಂತ ಸ್ವಲ್ಪ ಕಡಿಮೆ ಅದ. ಅರ್ಥ? ಇವೆರಡರದ್ದು ಡಿಫ್ರೆನ್ಸ್ ಏನದಲ್ಲ, ಅಂದರೆ ನಿಮ್ಮದು ಇಕ್ವೇಟರ್ದ ಡಿಸ್ಟೆನ್ಸು ಮತ್ತು ಪೋಲ್ ಟು ಪೋಲ್ ಡಿಸ್ಟೆನ್ಸದ ಡಿಫ್ರೆನ್ಸ್ ಏನದಲ್ಲ, ಅದು 43.43 ಕಿಲೋಮೀಟರ್ ಬರ್ತದೆ. 43.43 ಕಿಲೋಮೀಟರ್. ಇದೇನೈತಲ್ಲ ರೌಂಡೆಡ್ ಆಫ್ ಆಯ್ತದೆ, ರೌಂಡೆಡ್ ಆಫ್ ಡಯಾಮೀಟರ್. ಅಂದ್ರೆ ಇದ್ರ ಬೇಡ, ಇವ್ರದ್ದು ಬೇಡ ಅಂತೇಳಿ ರೌಂಡೆಡ್ ಮಾಡಿದ್ದದ. ಅದಕ್ಕೆ ನಾ ಏನಾದರೂ ಈ ಡಿಫ್ರೆನ್ಸನ್ನು ಕಂಪೇರ್ ಮಾಡಿದರೆ 12742 ಕಿಲೋಮೀಟರ್ ಇದನ್ನು ಕಂಪೇರ್ ಮಾಡಿದರೆ, ಇನ್ನು ಪರ್ಸೆಂಟೇಜ್ ಒಳಗೆ ಏನಾರು ತೆಗಿಲಿಕ್ಕೆ ಟ್ರೈ ಮಾಡಿದರೆ ಇಟ್ ವಿಲ್ ಬಿ 0.34% ಅಂತೇಳಿ. ಓಕೆ, ಅಂದರೆ 0.34% ಮಾತ್ರ ಡಿಫ್ರೆನ್ಸ್ ಅದ ಅಂತೇಳಿ. ಯಾವುದು? ಇಕ್ವೇಟರ್ ಲೈನಿಗೂ ಮತ್ತು ಪೋಲ್ಸ್ ಡಿಸ್ಟೆನ್ಸಿಗೂ 0.34%. ಅಂದರೆ ಇಟ್ಸ್ ವೆರಿ 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 ಸ್ಮಾಲ್ ಅಮೌಂಟ್. ದೇರ್ ಫಾರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸಮ್ವಾಟ್ ಸರ್ಕ್ಯುಲರ್, ಕರೆಕ್ಟಾ? ಸ್ಪಿಯರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು, ಕರೆಕ್ಟಾ? ಈಗ ಅವೇ ಪಾಯಿಂಟ್ಸ್ನ ಇಷ್ಟು ತನಕ ಕೇಳಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನೇ ಇಲ್ಲಿ ಬರೆದಿದ್ದಾರೆ ಅವರು. ಏನಂತ ನೋಡ್ರಿ, ದ ಲೆಂತ್ ಆಫ್ ದ ಪೋಲಾರ್ ಆಕ್ಸಿಸ್ ಈಸ್ ಅಬೌಟ್ ದಿಸ್ ಮಚ್, ಎಷ್ಟು? 12713 ಕಿಲೋಮೀಟರ್. ಆ್ಯಂಡ್ ದಟ್ ಆಫ್ ದ ಇಕ್ವೇಟರ್ ಆಕ್ಸಿಸ್ ಈಸ್ ಅಬೌಟ್ ದಿಸ್ ಮಚ್ ಇಕ್ವೇಟರ್, ಕಂಪ್ಯೂಟೆಡ್ ಬೈ ದಿಸ್ ಪರ್ಸನ್. ಓಕೆ, thus the polar axis is shorter than the equator axis by 43.434 kilometer. ಅರ್ಥ? ಪೋಲಾರ್ ಆಕ್ಸಿಸ್ is shorter than the equator axis. ಅದು ಎಷ್ಟು ಕಡಿಮೆ ಇದೆ ಅಂದರೆ 43. Relative to the diameter of the earth, the difference in the lengths of the two axes is very small quantity, that is about 0.34% ಅಂತ ಹೇಳ್ತಿದ್ದಾರೆ. ಹಾಗಾಗಿ average radius of the earth we can consider 6370 kilometer. 6370 kilometer for all the calculations. Right? Surveying is thus primarily divided into two types. ಈ ರೀತಿ ಇರೋದ್ರಿಂದ, ಯಾಕಂದರೆ ಅರ್ತ್ ಸರ್ಫೇಸಿಗೆ ಏನಾಗಿದೆ, ಈಗ ಅದು ಫ್ಲ್ಯಾಟ್ ಇಲ್ಲ, ಕಂಪ್ಲೀಟಾಗಿ ಫ್ಲ್ಯಾಟ್ ಇಲ್ಲ, ರೌಂಡ್ ಇರೋದ್ರಿಂದ ನಿಮಗೇನು ಮಾಡಬೇಕಾಗುತ್ತೆ, ಈಗ ನಾವು ಎರಡು ರೀತಿ ಸರ್ವೆಯನ್ನು ಇನ್ವೆಂಟ್ ಮಾಡ್ಕೊಳ್ತೀವಿ. ಅವಕ್ಕೆ ಪ್ರೈಮರಿ ಡಿವಿಷನ್ಸ್ ಅಂತ ಹೇಳ್ತಾರೆ, ಕ್ಲಾಸಿಫಿಕೇಷನ್ ಅಲ್ಲ, ನೆನ್ಪಿಟ್ಕೋಬೇಕು. ಪ್ರೈಮರಿ ಡಿವಿಷನ್ ಆಫ್ ಸರ್ವೆ ಬೇರೆ, ಕ್ಲಾಸಿಫಿಕೇಷನ್ ಆಫ್ ಸರ್ವೆ ಬೇರೆ. ಕ್ಲಾಸಿಫಿಕೇಷನ್ ಆಫ್ ಸರ್ವೆ ಮುಂದೆ ನೋಡೋಣ, ಈಗ ನಾವು ಡಿವಿಷನ್ ಮಾಡ್ತೀವಿ. ಒಂದನೇದು ಪ್ಲೇನ್ ಸರ್ವೇಯಿಂಗ್ ಅಂತೇಳಿ, ಎರಡನೇದು ಜಿಯೋಡೆಟಿಕ್ ಸರ್ವೆ ಅಂತೇಳಿ. ಜಿಯೋಡೆಟಿಕ್ ಸರ್ವೆ ಅಂತೇಳಿ.
ಪ್ಲೇನ್ ಸರ್ವೆ ಅಂತಂದರೆ ಅರ್ತ್ ಸರ್ಫೇಸ್ ಇಸ್ ಕನ್ಸಿಡರ್ಡ್ ಆಸ್ ಅ ಪ್ಲೇನ್ ಅಂತೇಳಿ. ಅಂದ್ರೆ ಈಗ ನೋಡೋಣ ಈ ಕಡೆ. ಈಗ ನೋಡು, ಇದು ಅರ್ತ್ ಏನದಲ್ಲ ರೌಂಡ್ ಅದ ಅಂತ ಅವ್ರು ಹೇಳಿದಾರೆ. ಬಟ್ ನಾವು ಮನೆ ಎಲ್ಲಿ ಕಟ್ಟಿರ್ತೀವಿ, ಇಲ್ಲಿ ಕಟ್ಟಿರ್ತೀವಿ ಮನೆ, ಹೌದಾ? ಇಫ್ ಯು ಕಾನ್ಸಂಟ್ರೇಟ್ ಆನ್ ದಿಸ್ ಡಿಸ್ಟೆನ್ಸ್, ಓನ್ಲಿ ದಿಸ್ ಡಿಸ್ಟೆನ್ಸ್, ಇದಷ್ಟನ್ನು ನಾನು ಝೂಮ್ ಮಾಡಿದರೆ ನನ್ನ ಮನೆ ಹಿಂಗೆ ಕಾಣೋಕ್ಕೆ ಶುರು ಮಾಡ್ತದೆ. ಹಾಗಾದ್ರೆ ಫಾರ್ ಅ ಸ್ಮಾಲರ್ ಏರಿಯಾ ಸರ್ವೆಗೆ, ಸ್ಮಾಲ್ ಸರ್ವೆಗೆ ನಾ ಈ ಸರ್ಫೇಸನ್ನು ಏನಂತ ತಿಳ್ಕೊಬೋದು, ಇದನ್ನ ಫ್ಲ್ಯಾಟ್ ಅಂತ ತಿಳ್ಕೊಬೋದು ಅಥವಾ ಇದನ್ನು ಪ್ಲೇನ್ ಅಂತ ತಿಳ್ಕೊಬೋದು. ಹಾಗಾದರೆ ಇಲ್ಲಿ ನಾ ಏನಾದರೂ ಸರ್ವೆ ಮಾಡ್ತಾ ಇದ್ದೆ ಅಂದರೆ ಕಂಪೇರ್ ಟು ದ ಕರ್ವೇಚರ್ ಆಫ್ ದ ಅರ್ತ್, ದ ಎಂಟೈರ್ ಕರ್ವೇಚರ್ ಆಫ್ ದ ಅರ್ತ್, ದ ಸ್ಮಾಲ್ ಪೋರ್ಷನ್ ಆಫ್ ದ ಕರ್ವೇಚರ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಫ್ಲ್ಯಾಟರ್, ದೇರ್ ಫಾರ್ ಪ್ಲೇನ್ ಸರ್ವೆ ಅಂತೇಳಿ. ಇಲ್ಲ ಸರ್ ನಾವು ದೊಡ್ಡದು ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಮ್ಯಾಪ್ ಆಗ್ತಾ ಇದ್ದೀನಿ ಅಂತಂದರೆ ಟಾಪ್ ಟು ಬಾಟಮ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರ್ತದೆ, ಅವಾಗ ನೀವು ಕರ್ವೇಚರ್ ಆಫ್ ದ ಅರ್ಥನ್ನು ಕನ್ಸಿಡರ್ ಮಾಡಲೇಬೇಕಾಗ್ತದೆ. ಇಫ್ ಯು ಆರ್ ಮೆಜರಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಸಿಟಿ ಇನ್ ಅನದರ್ ಒನ್ ಕಂಟ್ರಿ ಟು ದ ಅದರ್ ಕಂಟ್ರಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಟ್ರಿ ಟು ಕಂಟ್ರಿ, ಅಥವಾ ಓಷಿಯನ್ಸ್ದು ಏನಾದರೂ ನೀವು ಮೆಜರ್ಮೆಂಟ್ ಮಾಡ್ತಿದ್ರೆ, ಸರ್ವೆ ಮಾಡ್ತಾಯಿದ್ರೆ, ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದ ಕರ್ವೇಚರ್ ಆಫ್ ದ ಅರ್ತ್. ಹೌದಾ? ಎರಡನ್ನೂ ಕನ್ಸಿಡರ್ ಮಾಡಬೇಕಾಗ್ತದೆ. ಅದು ಅದ್ರ ಸಲುವಾಗಿ ಏನು ಮಾಡಿದ್ರೆ ಅಂತಂದರೆ ಟೋಟಲ್ ಎಂಟೈರ್ ಕಾನ್ಸೆಪ್ಟ್ ಆಫ್ ಸರ್ವೆ ಅದನ್ನು ನಾವು ಡಿವೈಡೆಡ್ ಇಂಟು 2 ಡಿವಿಷನ್ಸ್ಗಳು ಮಾಡಿದ್ರು. ಒಂದು ಪ್ಲೇನ್ ಸರ್ವೇಯಿಂಗ್ ಅಂತೇಳಿ. ಹಾಗಾದ್ರೆ ಪ್ಲೇನ್ ಸರ್ವೆಗೂ ಮತ್ತು ಜಿಯೋಡೆಟಿಕ್ ಸರ್ವೆಗೂ ಒಂದು ಸ್ಟ್ಯಾಂಡರ್ಡ್ ಏನಾಗಬೇಕು, ಡಿಸ್ಟಿಂಗ್ವಿಷ್ ಆಗಬೇಕಲ್ಲ. ನಾವು ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಏನಂತಂದರೆ ಪ್ಲೇನ್ ಸರ್ವೆಗೂ ಮತ್ತು ಜಿಯೋಡೆಟಿಕ್ ಸರ್ವೆಗೂ ಡಿಫ್ರೆನ್ಸ್ ಏನಪ್ಪ ಅಂತ ಅವ್ರು ಹೇಳ್ತಾರೆ. ಇಫ್ ದ ಏರಿಯಾ ಈಸ್ 250 ಕಿಲೋಮೀಟರ್ ಸ್ಕ್ವೇರ್, 250 ಕಿಲೋಮೀಟರ್ ಸ್ಕ್ವೇರ್ ಇದ್ರ ಮೇಲ್ಗಡೆ ಏರಿಯಾ ಬಂತಂದರೆ, ಇಫ್ ಯುವರ್ ಸರ್ವೆ ಈಸ್ ಅಬೋವ್ ದ ಮೋರ್ ದ್ಯಾನ್ ದ 250 ಕಿಲೋಮೀಟರ್ ಸ್ಕ್ವೇರ್ ಬಂತಂದರೆ, ದೆನ್ ಯು ಕನ್ಸಿಡರ್ ಜಿಯೋಡೆಟಿಕ್ ಸರ್ವೆ. Then you have to consider, you cannot ignore the curvature of the earth, you have to consider the curvature of the earth. ನಿಮ್ಮ ಏರಿಯಾ ಏನಾದರೂ ಸ್ಮಾಲ್ ಏರಿಯಾ ವಿದಿನ್ ದ 250 ಕಿಲೋಮೀಟರ್ ಸ್ಕ್ವೇರ್ ಒಳಗಿತ್ತಂದರೆ, ಫಾರ್ ದಿಸ್ ಒನ್ ಯು ಕ್ಯಾನ್ ಕನ್ಸಿಡರ್ ಪ್ಲೇನ್ ಸರ್ವೇಯಿಂಗ್ ಅಂತ. ಅರ್ಥಾಯ್ತಾ? ಈಗ ಇದನ್ನು 250ನ ನಿಯರ್ ಬೈ 225 ಅಂತ ಅಂದ್ಕೊಂಡು ರೂಟ್ ಏನಾರು ಹಾಕಿದ್ನಿ ಅಂತಂದರೆ ನಾನು 15 ಬರ್ತೈತಿ, ಅಥವಾ 15 ಪಾಯಿಂಟ್ ಸಮಥಿಂಗ್ ಬರ್ತದೆ, 15.8 15.5 ಅಂತ ತಿಳ್ಕೊಳ್ರಿ. ಅಂದರೆ ನೀವು ನೆನ್ಪಿಟ್ಕೋಬೇಕು, 15 ಕಿಲೋಮೀಟ್ರ್ ಹಿಂಗೆ 15 ಕಿಲೋಮೀಟ್ರ್ ಹಿಂಗೆ ನಿಮ್ಮ ಸರ್ವೆ ಏನಾದರೂ ಇತ್ತು ಅಂತಂದರೆ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಇಟ್ ಇಸ್ ಇನ್ ಅ ಪ್ಲೇನ್ ಸರ್ವೇಯಿಂಗ್. 15 ಕಿಲೋಮೀಟ್ರ್ ದಾಟಿತ್ತು ನಿಮ್ಮದು ಲೆಂತ್ ಆಫ್ ದ ಎನಿ ಚೈನು ಅಥವಾ ಲೆಂತ್ ಆಫ್ ದ ಎನಿ ಸೆಂಟ್ರಲ್ ಲೈನ್ 15 ಕಿಲೋಮೀಟ್ರ್ ದಾಟ್ತಿತ್ತು ಅಂತಂದ್ರೆ ದೆನ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅ ಜಿಯೋಡೆಟಿಕ್ ಸರ್ವೇಯಿಂಗ್, ವೇರ್ ಕರ್ವೇಚರ್ ಆಫ್ ದ ಅರ್ತ್ ಯು ಹ್ಯಾವ್ ಟು ಕನ್ಸಿಡರ್ 15 ಕಿಲೋಮೀಟ್ರ್ ದಾಟಿದರೆ. ಅಂಡರ್ಸ್ಟುಡ? ಇದು ನೆನ್ಪಿಟ್ಕೋಬೇಕು, ಮುಂದೆ ಸರ್ವೇರ್ ಆದಮೇಲೂ ಕೂಡ ಯೂಸ್ ಆಗ್ತದೆ. ಬಟ್ ಈ 15 ಅನ್ನೋದಕ್ಕಿಂತ ಎಕ್ಸಾಕ್ಟ್ಲಿ ಲೆಂತ್ ಒಳಗೆ ಈ ಏರಿಯಾದೊಳಗೆ ಹೇಳಿದೆ, ಇದು 15 ಏನೈತಲ್ಲ ಇದು ನನ್ನ ವರ್ಡ್ ಇದು. ಬಟ್ ಎಕ್ಸಾಕ್ಟ್ಲಿ ದ ಸರ್ವೇಯರ್ಸ್ದು ಪಾಯಿಂಟ್ ಆಫ್ ವ್ಯೂ, ಸೈಂಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಏನಂತಂದರೆ ದಟ್ ಈಸ್ 18.5 ಕಿಲೋಮೀಟರ್. ದಿಸ್ ಈಸ್ ಆಲ್ಸೋ ಅ ವೆರಿ ಇಂಟ್ರೆಸ್ಟಿಂಗ್ ನಂಬರ್. ಏನಂತಂದರೆ ಇದು ಅರ್ತ್ ಸರ್ಫೇಸ್ ಇತ್ತಂದರೆ ಈ ಅರ್ತ್ ಸರ್ಫೇಸ್ದು ಡಿಸ್ಟೆನ್ಸ್ ಏನದಲ್ಲ ಇದು, ನೀವು ಇಫ್ ಯು ಆರ್ ಟೇಕಿಂಗ್ ಇನ್ ಅ ಲೀನಿಯರ್ ಏರಿಯಾದೊಳಗಾದ್ರೆ 250, ಲೀನಿಯರ್ ಒಳಗೆ ಏನಾರು ತೊಗೊಂಡ್ರೆ 18.5 ಕಿಲೋಮೀಟರ್ ಅಂತ ಹೇಳ್ತಾರೆ ಅವರು. 18.5 ಕಿಲೋಮೀಟರ್ಗಿಂತ ಜಾಸ್ತಿ ಹೋಯ್ತು ನಿಮ್ಮದು ಡಿಸ್ಟೆನ್ಸ್ ಅಂದ್ರೆ ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದ ಕರ್ವೇಚರ್ ಆಫ್ ದ ಅರ್ತ್. 18.5 ಕಿಲೋಮೀಟರ್ಗಿಂತ ಕೆಳಗಡೆ ನೀವೇನಾದರೂ ಸರ್ವೆ ಮಾಡಿದರೆ ದೆನ್ ಯು ಕ್ಯಾನ್ ಇಗ್ನೋರ್ ದ ಕರ್ವೇಚರ್ ಆಫ್ ದ ಅರ್ತ್. ಇದನ್ನು ನಾನು ವರ್ಕೌಟ್ ಮಾಡಿದೆ ಹೆಂಗೆ ಅಂತಂದರೆ, ಇಫ್ ಐ ಕನ್ಸಿಡರ್ ದ ಅರ್ತ್ ಹಿಯರ್ ದೆನ್ ಕನ್ಸಿಡರ್ ದಿಸ್ ಇಸ್ ದ 18.5, ದೆನ್ ಇಫ್ ಐ ಮೇಕ್ ಒನ್ ಆ್ಯಂಗಲ್ ದಟ್ ಈಸ್ ಆರ್ ಥೀಟಾ ಅಂತೇಳಿ ನಾವು ಏನಾದರೂ ಆ್ಯಂಗಲ್ ಹಾಕಿ, ಬಿಕಾಸ್ ಐ ನೋ ದಿಸ್ ಡಿಸ್ಟೆನ್ಸ್ ದಟ್ ಈಸ್ 18.5 ಆ್ಯಂಡ್ ದಿಸ್ ಇಸ್ ದ ರೇಡಿಯಸ್ ಆರ್ ಅಂತ ಹಾಕಿ ಈ ತೀಟಾ ಏನಾದರೂ ಕಂಡುಹಿಡಿದ್ರೆ ಆ ತೀಟಾ ಎಷ್ಟು ಬರ್ತದೆ, 0 ಡಿಗ್ರಿ ಮತ್ತು 10 ಮಿನಿಟ್ಸಿಗೆ ಬರ್ತದೆ. 0 ಡಿಗ್ರಿ 10 ಮಿನಿಟ್ 00 ಸೆಕೆಂಡ್ಸ್ ಇಷ್ಟಕ್ಕೆ ಬರ್ತದೆ. ಅಂದರೆ ಫ್ರಾಮ್ ದ ಸೆಂಟರ್ ಆಫ್ ದ ಅರ್ತ್ 10 ಮಿನಿಟ್ಸಿಗೆ ಡಿಸ್ಟೆನ್ಸ್ ಏನು ಬರ್ತದಲ್ಲ ಅದು ಅಲ್ಲಿವರೆಗೂ ನೀವು ಅದನ್ನು ಪ್ಲೇನ್ ಅಂತ ತಿಳ್ಕೊಬೋದು. ಅಂಡರ್ಸ್ಟುಡ್? ಫಾರ್ ದ್ಯಾಟ್ ಮೀನ್ಸ್ 10 ಮಿನಿಟ್ಸಿಗೆ ಯು ಕ್ಯಾನ್ ಇಗ್ನೋರ್. ನೋಡು, ಫಸ್ಟ್ ಪಾಯಿಂಟು 250 ಕಿಲೋಮೀಟರ್ ಸ್ಕ್ವೇರ್ದು ಏರಿಯಾ ಒಳಗಿರ್ಬೇಕು. ಎರಡನೇ ಪಾಯಿಂಟ್ ಏನಂತ, ಎರಡನೇ ಪಾಯಿಂಟ್ ಯಾವುದು, ಲೆಂತ್ ಒಳಗೆ ನೋಡ್ತಾ ಇದ್ದೀವಿ ಅಂತಂದರೆ 18.5 ಕಿಲೋಮೀಟರ್ ಒಳಗಡೆ ಇರಬೇಕು, ಅದಕ್ಕಿಂತ ಜಾಸ್ತಿ ಹೋದರೆ ಕರ್ವೇಚರ್ ಕನ್ಸಿಡರ್ ಮಾಡಿ. ಮೂರನೇ ಪಾಯಿಂಟ್ ನಮ್ಮ ಪಾಯಿಂಟ್ ಏನಂತಂದ್ರೆ 0 ಡಿಗ್ರಿ 10 ಮಿನಿಟ್ಸ್ದು ಏನಿದು ಆ್ಯಂಗಲ್ ಎಲ್ಲಿಂದ ಫ್ರಾಮ್ ದ ಸೆಂಟರ್ ಆಫ್ ದ ಅರ್ತ್ ಏನಾರ ಇತ್ತು ಅಂದ್ರೆ ಆ ಡಿಸ್ಟೆನ್ಸನ್ನು ಬೇಕಾದ್ರೆ ಅದ್ರ ಒಳಗಡೆ ನಿಮ್ಮ ಸರ್ವೆ ಇತ್ತಂದ್ರೆ ಯು ಕ್ಯಾನ್ ಕನ್ಸಿಡರ್ ಪ್ಲೇನ್ ಆರ್ ಅದರ್ವೈಸ್ ಇಟ್ ಇಸ್ ಅ ಜಿಯೋಡೆಟಿಕ್ ಸರ್ವೆ. ಅರ್ಥ ಆಯ್ತಲ್ಲ? ಈ 3 ಪಾಯಿಂಟ್ಸನ್ನು ಕೂಡ ನೋಟ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ 2 ಪಾಯಿಂಟ್ಸ್ ಸಿಗ್ತಾವೆ ಇಲ್ಲಿ. ಓಕೆ, ಓದ್ಕೊಳ್ರಿ ಇದನ್ನು.
It is worth noting that the difference between an arc distance of 18.5 km on the surface of the earth and the corresponding chord distance is less than 10 mm. ಇನ್ನೊಂದು ಪಾಯಿಂಟ್ ಹೇಳ್ತಿದ್ರು ಅವರು. ಅದನ್ನು ಯಾಕೆ ಇಗ್ನೋರ್ ಮಾಡ್ತಿದ್ದೀವಿ, ವೈ ವಿ ಆರ್ ಇಗ್ನೋರಿಂಗ್ 18.5 ಅಂತಂದರೆ ಅವರೊಂದು ಮಾತು ಹೇಳ್ತಾರೆ. ಏನಂದರೆ ಇದು ಏನಾದರೂ 18.5 ಕಿಲೋಮೀಟ್ರ್ ಇತ್ತಂದರೆ ದೆನ್ ಇದು ಏನಿದು, ಇದಕ್ಕೆ ಕಾರ್ಡ್ ಅಂತಾರೆ. ಇದು ಕಾರ್ಡು, ಇದು ಆರ್ಕ್. ಇದೇನಿದು ಆರ್ಕ್. ಇದು ಆರ್ಕು ಮತ್ತು ಕಾರ್ಡು ಇದರೊಳಗೆ ಯಾವ್ದು ಜಾಸ್ತಿ ಅದ? ಯಾವಾಗಲೂ ಯೂಶ್ವಲಿ ಆರ್ಕ್ ದೊಡ್ಡದಿರ್ತದೆ, ಕಾರ್ಡ್ ಸಣ್ಣದಿರ್ತದೆ. ಎಷ್ಟು ದೊಡ್ಡದಿರ್ಬೋದು? ಲೆಂತ್ ಏನಾದರೂ ಇದ್ರದ್ದು ಲೆಂತ್ ಏನಾದರೂ ಎಕ್ಸ್ ಅಂತ ತೊಗೊಂಡ್ರೆ ಇದು ಅವರು ಪರ್ಮಿಷನ್ ಕೊಡ್ತಾರೆ ಎಕ್ಸ್ ಪ್ಲಸ್ ಎಷ್ಟು ಎಮ್ ಎಮ್ಮು 10 mm. ಎಕ್ಸ್ ಪ್ಲಸ್ 10 mm ಇತ್ತು ಮಾತ್ರ, 10 mm ಇತ್ತಂದರೆ ದೆನ್ ದ್ಯಾಟ್ ಇಸ್ ಅ ಪ್ಲೇನ್ ಸರ್ವೇಯಿಂಗ್. ಇದಕ್ಕಿಂತ ಜಾಸ್ತಿ ಹೋಯ್ತಂದ್ರೆ ಅಂದರೆ ಅದರ ಅರ್ಥ ಏನಂತಂದ್ರೆ ನಿನಗೆ ಕರ್ವೇಚರ್ ತೊಗೊಂಡ್ರೆ ಅಥವಾ ಬಿಟ್ಟರೆ, ಕರ್ವೇಚರ್ ತೊಗೋ ಅಥವಾ ಬಿಟ್ಟರೆ ನಿಮಗೇನು ಡಿಫ್ರೆನ್ಸ್ ಆಗೋಲ್ಲ, ಬರೀ 10 mm ಎರರ್ ಬರ್ತದ ಅಂತ ಹೇಳ್ತಾರೆ. ಅಂದರೆ 18.5 ಕಿಲೋಮೀಟರ್ಗೆ 10 mm ಎರರ್ ಬರ್ತದಂತ. ದ್ಯಾಟ್ಸ್ ನಾಟ್ ಅ ಬಿಗ್ ಡೀಲ್. ಯು ಕ್ಯಾನ್ ಗೋ ಅಹೆಡ್ ವಿತ್ ಅ ಪ್ಲೇನ್ ಸರ್ವೇಯಿಂಗ್ ಫಾರ್ ಬಿಲೋ 18 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಅವರು ಪ್ರೂವ್ ಮಾಡ್ಕೊತಾರೆ. ರೈಟಾ? ದೆನ್ ಇನ್ ಪ್ಲೇನ್ ಸರ್ವೇಯಿಂಗ್ ದ ಆ್ಯಂಗಲ್ ಆಫ್ ಪಾಲಿಗಾನ್ಸ್ ಆರ್ ಟ್ರಯಾಂಗಲ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಸ್ ಅ ಪ್ಲೇನ್ ಆ್ಯಂಗಲ್ಸ್. ಟ್ರಯಾಂಗಲ್ಸ್ ಇರ್ತದೆ, ಪ್ಲೇನ್ ಆ್ಯಂಗಲ್ಸ್ ಕನ್ಸಿಡರ್ ಮಾಡ್ತೀರಿ. ಇದು ಕಾಮನ್ ಸೆನ್ಸ್ ಪಾಯಿಂಟ್. ಅದು ಮ್ಯಾಲಿದ ಕಾಮನ್ ಸೆನ್ಸ್ ಅಲ್ಲ. ಇಟ್ ಈಸ್ ಯೂಸ್ಡ್ ಫಾರ್ ರಿಲೇಟಿವ್ಲಿ ಸ್ಮಾಲ್ ಏರಿಯಾಸ್. ಮ್ಯಾಲಿದ ನಿನಗೆ ಅರ್ಥ ಆಗಿತ್ತು ಅಂತಂದರೆ ಕಾಮನ್ ಸೆನ್ಸ್. ದೆನ್ ಅ ಕರ್ವ್ಡ್ ಲೈನ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಕನ್ಸಿಡರ್ಡ್ ಆಸ್ ಅ ಮ್ಯಾಥಮೆಟಿಕಲಿ ಸ್ಟ್ರೇಟ್. ಕರೆಕ್ಟ್, ಕರ್ವ್ಡ್ ಲೈನ್ಸನ್ನು ಕೂಡ ಏನು ಮಾಡ್ತಿದ್ವಿ, ಸ್ಟ್ರೇಟ್ ಲೈನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ, ಕಾಮನ್ ಸೆನ್ಸ್. ದೆನ್ ದ ಡೈರೆಕ್ಷನ್ ಆಫ್ ಪ್ಲಂಬ್ ಲೈನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನಿಮಗೊಂದು 2-3 ಕಾನ್ಸೆಪ್ಟ್ಸ್ ಹೇಳಿ ಹೊರಗೆ ಬರ್ತೀನಿ. ನಾವು ಲುಕ್ ಎಟ್ ಹಿಯರ್. ಈಗ ಒಂದು ಅರ್ತ್ ಹಿಂಗೆ ಅದ ಅಂತ ತಿಳ್ಕೊಳ್ರಿ. ಓಕೆ, ಅರ್ತ್ ಸರ್ಫೇಸ್ ಅದ. ಈ ಅರ್ತ್ ಸರ್ಫೇಸದು ಹಿಂಗದ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಿಮಗೆ ಭೂಮಿಯೊಳಗೆ ಗುಡ್ಡ ಆ ಕಡೆ ಈ ಕಡೆ ಇರ್ತದೆ. ಹೌದಾ? ಭೂಮಿ ಏನಾಗಿರ್ತದೆ, ಹಿಂಗೆ 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 ಕ್ರಸ್ಟ್ ಏನಾಗಿರ್ತದೆ, ಹೆಂಗೆ ಬೇಕಂಗೆ ಬಂದಿರ್ತದೆ. ಯು ಕೆನ್ ನಾಟ್ ಮೇಕ್ ಅ ಕರೆಕ್ಟ್ ಶೇಪ್ ಆಫ್ ದ ಅರ್ತ್. ಬಟ್ ಕರೆಕ್ಟ್ ಶೇಪ್ ಆಫ್ ದ ಅರ್ತ್ ಮಾಡಬೇಕಾದ್ರೆ ನಾವು ಮೀನ್ ಸಿ ಲೆವೆಲನ್ನು ನೋಡ್ಬೇಕು. ವಾಟರ್ ಇರ್ತದಲ್ಲ, ವಾಟರ್ ಲೆವೆಲ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ಯಾಂಡರ್ಡ್ ಲೆವೆಲ್. ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂತಂದರೆ ಅರ್ತ್ ಮೇಲ್ಗಡೆ ಒಂದು ಯಾವುದೋ ಒಂದು ಓಷಿಯನ್ ಒಳಗಡೆ ಡಿಸ್ಟೆನ್ಸಿಗೆ ಮೀನ್ ಸಿ ಲೆವೆಲನ್ನು ಫಿಕ್ಸ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಮೀನ್ ಸಿ ಲೆವೆಲ್ ಅಂತ ತಿಳ್ಕೊ. ಈ ಮೀನ್ ಸಿ ಲೆವೆಲನ್ನು ಒಂದು ಆಧಾರವಾಗಿ ಇಟ್ಕೊಂಡು ಅದಕ್ಕೆ 0 RL ಅಂತ ಅಂದ್ಕೊಂಡು ದೆನ್ ಉಳಿದ ಎಲ್ಲ ಆಬ್ಜೆಕ್ಟ್ಗಳನ್ನು ನಾನು ಏನು ಮಾಡ್ತೀನಿ, ಗುಡ್ಡಗಳನ್ನು ಅಥವಾ ತೆಗ್ಗುಗಳನ್ನು ಮಾರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಅಂಡರ್ಸ್ಟುಡ? ದಿಸ್ ಇಸ್ ಮೀನ್ ಸಿ ಲೆವೆಲ್. ಮೀನ್ ಸಿ ಲೆವೆಲ್ ಏನೈತಲ್ಲ ಇದಕ್ಕೆ ಲೆವೆಲ್ ಲೈನ್ ಅಂತಾರೆ. ಇದಕ್ಕೆ ಲೆವೆಲ್ ಲೈನ್ ಅಂತಾರೆ. ಅರ್ಥ? ಓಕೆ, ಹಾಗಾದ್ರೆ ಲೆವೆಲ್ ಸರ್ಫೇಸ್ ಅನ್ಬೋದು, ಲೆವೆಲ್ ಲೈನ್ ಅಂತ ಅನ್ಬೋದು. ಇದಕ್ಕೆ ಪ್ಯಾರಲಲ್ ಆಗಿತ್ತು ಅಂತಂದರೆ ಮೀನ್ ಸಿ ಲೆವೆಲ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಎಲ್ಲ ಲೈನ್ಗಳು ಕೂಡ ಲೆವೆಲ್ ಲೈನ್ಸ್. ನಾ ಇದನ್ನು ಆಮೇಲೆ ಥಿಯೋರ್ಲೇಟ್ ಹೇಳ್ಬೇಕಾದಾಗ ಹೇಳ್ತೀನಿ, ಲೆವೆಲಿಂಗ್ ಚಾಪ್ಟರ್ ಒಳಗೋದಾಗ ಮತ್ತೆ ಹೇಳ್ತೀನಿ. ಇಲ್ಲೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಹುಡುಗರಿಗೆ ಕನ್ಫ್ಯೂಷನ್ ಏನಾಗ್ತದೆ ಅಂತಂದ್ರೆ ಹಾರಿಜಾಂಟಲ್ ಲೈನ್ ಆ್ಯಂಡ್ ಲೆವೆಲ್ ಲೈನ್ ಇವೆರಡರ ಮೇಲೆ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. ಎಕ್ಸಾಮ್ನರ್ ಇದ್ರದ್ದು ಅಡ್ವಾಂಟೇಜ್ ತೊಗೊಳ್ತಾರೆ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಲ್ರೆಡಿ ಐತಿ, ಇದ್ರ ಮೇಲೆ ಕ್ವಶನ್ ಕೇಳೋಕ್ಕೆ ಶುರು ಮಾಡ್ತೀನಿ. ನಾವು ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಅರ್ತ್ ಸರ್ಫೇಸ್. ಈ ಅರ್ತ್ ಸರ್ಫೇಸಲ್ಲಿ ವಾಟರ್ ಹೆಂಗದ, ಕೆಂಪು ಕಲರ್ ತೋರಿಸ್ತೀನಿ ವಾಟರ್. ಮೀನ್ ಸಿ ಲೆವೆಲ್ ಹಿಂಗದ ಅಂತ ತಿಳ್ಕೊಡ್ರಿ. ದಿಸ್ ಇಸ್ ಮೀನ್ ಸಿ ಲೆವೆಲ್. ಕರೆಕ್ಟಾ? ಓಕೆ, ಈಗ ಮೀನ್ ಸಿ ಲೆವೆಲ್ ತೊಗೊಂಡ್ರಿ. 18.5 ಕಿಲೋಮೀಟ್ರ್ ಏನೋ ಒಂದು ಡಿಸ್ಟೆನ್ಸ್ ಇಲ್ಲಿ ತೊಗೊಳ್ಳೋಣ. 18.5 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲಿ ತೊಗೊಳ್ಳೋಣ. ಹಾಗಾದ್ರೆ ಇದು ಏನಾಯ್ತು, ಇದು ಸ್ಮಾಲ್ ಏರಿಯಾ ಆಯಿತು. ಇಲ್ಲಿ ನಾ ಏನಾದರೂ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದರೆ ನಿನಗೆ ಹಾರಿಜಾಂಟಲ್ ಲೈನ್ ಮತ್ತು ಲೆವೆಲ್ ಲೈನು ಪ್ಯಾರಲಲ್ ಕಾಣ್ತಾವೆ. ಇದು ಮ್ಯಾಲಿದು ಯಾವುದಿದು, ಇದು ಹಾರಿಜಾಂಟಲ್ ಲೈನ್. ಕೆಳಗಲ್ದು ಯಾವುದಿದು, ಮೀನ್ ಸಿ ಲೆವೆಲ್ಗೆ ಪ್ಯಾರಲಲ್ ಇರೋದು, ಇದು ಲೆವೆಲ್ ಲೈನ್. ನಾನು ನಿಮಗೆ ಹೇಳಿದೆ ಏನಂತ, ಹಾರಿಜಾಂಟಲ್ ಲೈನ್ಗೂ ಮತ್ತು ಲೆವೆಲ್ ಲೈನ್ಗೂ ಕನ್ಫ್ಯೂಷನ್ ಇರ್ತದೆ ಅಂತೇಳಿ. ಕನ್ಫ್ಯೂಷನ್ ಯಾಕೆ ಬರ್ತದೆ ಅಂದರೆ ಎಷ್ಟೋ ಹುಡುಗರು ಏನಂತಾರೆ, ಸರ್ ಹಾರಿಜಾಂಟಲ್ ಲೈನನ್ನೇ ಲೆವೆಲ್ ಲೈನ್ ಅಂತ ಹೇಳ್ತಾರೆ. ನೀ ಹೇಳಿದ್ದು ಕರೆಕ್ಟ್ ಅದ, ಬಟ್ ಹಾರಿಜಾಂಟಲ್ ಲೈನ್ ಬಿಕಮ್ಸ್ ಲೆವೆಲ್ ಲೈನ್ ಓನ್ಲಿ ಇನ್ ಪ್ಲೇನ್ ಸರ್ವೇಯಿಂಗ್. ನೀ ಅಕಸ್ಮಾತಾಗಿ ಈ ಹಾರಿಜಾಂಟಲ್ ಲೈನನ್ನು ಎಕ್ಸ್ಟೆಂಡ್ ಮಾಡಿದರೆ ದಟ್ ಗೋಸ್ ಲೈಕ್ ದಿಸ್. ಹಾರಿಜಾಂಟಲ್ ಲೈನನ್ನು ಎಕ್ಸ್ಟೆಂಡ್ ಮಾಡಿದರೆ ದಟ್ ಗೋಸ್ ಲೈಕ್ ದಿಸ್. ಆಮೇಲೆ ಲೆವೆಲ್ ಲೈನನ್ನು ಎಕ್ಸ್ಟೆಂಡ್ ಮಾಡಿದರೆ ಇಟ್ ಗೋಸ್ ಲೈಕ್ ದಿಸ್. ಲೆವೆಲ್ ಲೈನ್ ಎಕ್ಸ್ಟೆಂಡ್ ಮಾಡಿದರೆ ಇಟ್ ಗೋಸ್ ಲೈಕ್ ದಿಸ್. ನಾವು ಸಿ, ಇಫ್ ಯು ಆರ್ ಸ್ಟಡಿಯಿಂಗ್ ಅ ಜಿಯೋಡೆಟಿಕ್ ಸರ್ವೇಯಿಂಗ್ ಮಾಡ್ತಿರ್ಬೇಕಾದಾಗ ಕರ್ವೇಚರ್ ಆಫ್ ದ ಅರ್ಥನ್ನು ಕನ್ಸಿಡರ್ ಮಾಡ್ಕೊಂಡಿದೆಯಾ,
ಕನ್ಸಿಡರ್ ಮಾಡಿದಿ ಅಂದಮೇಲೆ ಯುವರ್ ಡೆಫಿನಿಷನ್ ಆಫ್ ಹಾರಿಜಾಂಟಲ್ ಲೈನ್ ಆ್ಯಂಡ್ ಡೆಫಿನಿಷನ್ ಆಫ್ ಲೆವೆಲ್ ಲೈನ್ ಬೋತ್ ಆರ್ ಡಿಫರೆಂಟ್. ಆಲ್ ಹಾರಿಜಾಂಟಲ್ ಲೈನ್ಸ್ ಆರ್ ನಾಟ್ ಲೆವೆಲ್ ಲೈನ್ಸ್, ಆಲ್ ಲೆವೆಲ್ ಲೈನ್ಸ್ ಆರ್ ನಾಟ್ ಹಾರಿಜಾಂಟಲ್ ಲೈನ್ಸ್. ಈ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ನಾನು ಡೆಫಿನೆಟ್ಲಿ ಹೇಳ್ತೀನಿ, ಒಂದು ಕ್ವಶನ್ ಇದ್ರ ಮೇಲೆ ಫಿಕ್ಸ್ ಬರ್ತದೆ. ನೆಕ್ಸ್ಟ್ ಬರ್ತದ ಇವ್ರ ಬ್ರದರ್ಸ್ಗಳ ಬಗ್ಗೆ ಮಾತಾಡ್ಬೇಕು. ಈಗ ನಾವು ಯಾರು ಬ್ರದರು? ಹಾರಿಜಾಂಟಲ್ ಲೈನದ ಬ್ರದರು ವರ್ಟಿಕಲ್ ಲೈನ್. ಹಾರಿಜಾಂಟಲ್ ಲೈನದ ಬ್ರದರ್ ಯಾರು? ವರ್ಟಿಕಲ್ ಲೈನ್. ಹಾರಿಜಾಂಟಲ್ ಲೈನ್ ಆ್ಯಂಡ್ ವರ್ಟಿಕಲ್ ಲೈನ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ಲೆವೆಲ್ ಲೈನ್ ಏನದನ್ನಲ್ಲ, ಲೆವೆಲ್ ಲೈನದ ಬ್ರದರ್ ಏನದನ್ನಲ್ಲ, ಅವನು ಪ್ಲಂಬ್ ಲೈನ್. ಅದು ಪ್ಲಂಬ್ ಲೈನ್. Plumb line and level lines are always perpendicular to each other. Let us consider the center of the earth is here. ಈಗ ಇಲ್ಲೇ ಬರೋಣ ಮತ್ತೆ. ಸೆಂಟರ್ ಆಫ್ ದ ಅರ್ತ್ ಇದು ಇಲ್ಲದ ಅಂತಂದರೆ ಇದು ಯಾವ್ದು ಲೈನ್? ಇದು ರೇಡಿಯಸ್ ಆಫ್ ದ ಅರ್ತ್. ರೇಡಿಯಸ್ ಆಫ್ ದ ಅರ್ತ್. ಈ ರೇಡಿಯಸ್ ಆಫ್ ದ ಅರ್ತ್ಗೆ ಕರೆಕ್ಟಾಗಿ ಪ್ಯಾರಲಲ್ ಆಗಿ ನಾ ಇಲ್ಲಿ ಏನಾದ್ರೆ ಪ್ಲಂಬಾಬನ್ನು ಏನಾದ್ರೆ ನಾ ಇಲ್ಲಿ ಬಿಟ್ಟೆ ಅಂತಂದರೆ ದಿಸ್ ಪ್ಲಂಬ್ ಏನೈತಲ್ಲ ಅದು ಸೆಂಟರ್ ಆಫ್ ದ ಅರ್ತನ್ನು ಮಾರ್ಕ್ ಮಾಡ್ತದೆ. ಸೆಂಟರ್ ಆಫ್ ದ ಅರ್ತನ್ನು ಮಾರ್ಕ್ ಮಾಡೋದ್ರಿಂದ ಈ ಲೈನಿನ ಏನಂತೀನಿ, ಇದಕ್ಕೆ ಪ್ಲಂಬ್ ಲೈನ್ ಅಂತ ಕರಿತೀನಿ. ಇದಕ್ಕೆ ಪ್ಲಂಬ್ ಲೈನ್ ಅಂತ ಕರಿತೀನಿ. ಓಕೆ, ಈಸ್ ಪ್ಲಂಬ್ ಲೈನ್ ಅ ವರ್ಟಿಕಲ್ ಲೈನ್? ಪ್ಲಂಬ್ ಲೈನ್ ವರ್ಟಿಕಲ್ ಲೈನ್ ಆಗ್ಲಿಕ್ಕೆ ಸಾಧ್ಯನೋ? ಹಾಂ, ಫಾರ್ ಪ್ಲೇನ್ ಸರ್ವೇಯಿಂಗಿಗೆ ಪ್ಲಂಬ್ ಲೈನ್ ಆ್ಯಂಡ್ ವರ್ಟಿಕಲ್ ಲೈನ್ ಬೋತ್ ಆರ್ ಸೇಮ್. ಯಾಕಂದ್ರೆ ಇಲ್ಲಿ ಫಾರ್ ಪ್ಲೇನ್ ಸರ್ವೇಯಿಂಗ್ ಫಾರ್ ಸ್ಮಾಲರ್ ಡಿಸ್ಟೆನ್ಸಿಗೆ ವರ್ಟಿಕಲ್ ಲೈನ್ ಆ್ಯಂಡ್ ಹಾರಿಜಾಂಟಲ್ ಲೈನ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆ್ಯಂಡ್ ದಿಸ್ ಪ್ಲಂಬ್ ಲೈನ್ and this level line are perpendicular to each other, and horizontal line and level line both are parallel to each other. Therefore I can say that horizontal line and level line are same in plane surveying, vertical line and plumb lines are same in plane surveying. But when you come to the geodetic surveying ಬಂದಾಗ ಏನಾಗ್ತಂದ್ರೆ ಪ್ಲಂಬ್ ಲೈನ್ ಹಿಂಗೆ ಹೋಗ್ತದೆ. ಪ್ಲಂಬ್ ಲೈನು ನಿಮ್ಗೆ ಡೈರೆಕ್ಷನ್ ಆಫ್ ಸೆಂಟರ್ನ ತೋರ್ಸೋಕ್ಕೆ ಶುರು ಮಾಡ್ತದೆ. ದಿಸ್ ಈಸ್ ಯುವರ್ ಪ್ಲಂಬ್ ಲೈನ್. ಬಟ್ ಅಫ್ಕೋರ್ಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್, ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಲೆವೆಲ್ ಲೈನ್, ಬಟ್ ಇಟ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಲೈನ್. ದೇರ್ಫೋರ್ ಯುವರ್ ಪ್ಲಂಬ್ ಲೈನ್ ಕೆನ್ ನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಲೈನ್, ಬಟ್ ವರ್ಟಿಕಲ್ ಲೈನ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಲೈನ್. ಅದಕ್ಕೆ ಈ 4 ಲೈನ್ಸ್ಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ, ಅದರ ಮೇಲೆ ಕ್ವಶನ್ಸ್ಗಳು ಬರಲಿಕ್ಕೆ ಶುರು ಮಾಡ್ತದೆ. ಅಂಡರ್ಸ್ಟುಡಾ? ನೌ ಕಮಿಂಗ್ ಟು ದಿಸ್ ಒನ್, ದ ಡೈರೆಕ್ಷನ್ ಆಫ್ ದ ಪ್ಲಂಬ್ ಲೈನ್ ಅಟ್ ಅ ವೇರಿಯಸ್ ಪಾಯಿಂಟ್ಸ್ ಆರ್ ಅಸ್ಯೂಮ್ ಟು ಬಿ ಪ್ಯಾರಲಲ್ ಟು ಅನದರ್ ಅಂತ ಹೇಳಿದ್ರೆ. ನೋಡು, ಪ್ಲಂಬ್ ಲೈನ್ಸ್ಗಳು ಪ್ಯಾರಲಲ್ ಅಂತ ಹೇಳ್ತಿದ್ದಾರೆ. ನೋಡು, ಪ್ಲಂಬ್ ಲೈನ್ಸ್ಗಳು ಪ್ಯಾರಲಲ್ ಯಾಕಂತ ನೋಡೋದು, ಏನಿದು 18.5 ಕಿಲೋಮೀಟರ್ ಅಂತ ತಿಳ್ಕೊ. 18.5 ಕಿಲೋಮೀಟ್ರಲ್ಲಿ ನಿನಗೆ ಆರ್ಕನ್ನು ಕನ್ಸಿಡರ್ ಮಾಡಲ್ಲ ಅಂದಮೇಲೆ ಇದು ಫ್ಲ್ಯಾಟ್ ಆಗಿದೆ. ಅಂದರೆ ಒಂದು ಪ್ಲಂಬ್ ಬಾವು, ಇಲ್ಲಿ ಇನ್ನೊಂದು ಪ್ಲಂಬ್ ಬಾವು, ಇದೊಂದು ಪ್ಲಂಬ್ ಲೈನ್, ಇದು ಪ್ಲಂಬ್ ಲೈನ್, ಇದು ಪ್ಲಂಬ್ ಲೈನ್, ಇದು ಪ್ಲಂಬ್ ಲೈನ್. ಎಲ್ಲ ಪ್ಲಂಬ್ ಲೈನ್ ಏನಿದು ಪ್ಯಾರಲಲ್ ಟು ಈಚ್ ಅದರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡರ್ಸ್ಟುಡಾ? ಅಂದರೆ ಏನಾಯ್ತು, ಎಲ್ಲ ಪರ್ಪೆಂಡಿಕ್ಯುಲರ್ ಆದಂಗೆ ಆಯ್ತಲ್ಲ, ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಆಯ್ತು. ಯಾವರಿಗೆ? ಲೆವೆಲ್ ಲೈನಿಗೆ, ಆಬ್ವಿಯಸ್ಲಿ. ದೆನ್ ಇವು ಪರ್ಪೆಂಡಿಕ್ಯುಲರ್ ಟು ಹಾರಿಜಾಂಟಲ್ ಲೈನ್ ಆಲ್ಸೋ, ಆಬ್ವಿಯಸ್ಲಿ, ಬಿಕಾಸ್ ದಿಸ್ ಇಸ್ ಪರ್ಪೆಂಡಿಕ್ಯುಲರ್, ಇದು ವರ್ಟಿಕಲ್ ಲೈನ್, ಆಬ್ವಿಯಸ್ಲಿ. ಪ್ಲೇನ್ ಸರ್ವೇಯಿಂಗ್ ಒಳಗಡೆ ಏನೂ ಚಿಂತಿಲ್ಲ, ನಿಮ್ಮ ಎಲ್ಲ ಡೌಟ್ಸ್ಗಳು ಪ್ಲೇನ್ ಸರ್ವೆಯಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ತವೆ. ಬಟ್ ಜಿಯೋಡೆಟಿಕ್ ಸರ್ವೇಯಿಂಗ್ ಹೋದಾಗ ಸ್ವಲ್ಪ ಹುಷಾರಾಗಿದೆ. ದ ಸ್ಪೆರಿಕಲ್ ಆ್ಯಂಗಲ್ ಆರ್ ಕನ್ಸಿಡರ್ಡ್ ಆಸ್ ಅ ಪ್ಲೇನ್ ಆ್ಯಂಗಲ್. ಸ್ಪೆರಿಕಲ್ ಆ್ಯಂಗಲ್ನೆಲ್ಲ ಪ್ಲೇನ್ ಆ್ಯಂಗಲ್. ದ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ ಈಸ್ ಲೋವರ್ ದ್ಯಾನ್ ದಟ್ ಆಫ್ ದ ಜಿಯೋಡೆಟಿಕ್ ಸರ್ವೇಯಿಂಗ್, ಆಬ್ವಿಯಸ್ಲಿ. ಬಿಕಾಸ್ ನಿಮ್ಗೆ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ ಇವ್ರಿಗೆ ಏನು ಡಿಫ್ರೆನ್ಸ್ ಅದ? 10 mm ಅಕ್ಯುರೇಸಿ ಬರ್ತದೆ. 10 mm ಡಿಫ್ರೆನ್ಸ್ ಆಗ್ತದೆ, ಅದು ನಿಮ್ಗೆ ಹ್ಯೂಜ್ ಆಗ್ಲಿಕ್ಕೆ ಶುರು ಮಾಡ್ತದೆ ವೆನ್ ಯು ಗೋ ಬಿಯಾಂಡ್. ಅದು ಭಾಳ ದೊಡ್ಡ ಏರಿಯಾ ಕನ್ಸಿಡರ್ ಮಾಡಿದ್ದಾರೆ. ದಟ್ಸ್ ವೈ ಯುವರ್ ಜಿಯೋಡೆಟಿಕ್ ಸರ್ವೇಯಿಂಗ್ ಈಸ್ ಮೋರ್ ಅಕ್ಯುರೇಟ್ ದ್ಯಾನ್ ದ ಪ್ಲೇನ್ ಸರ್ವೇಯಿಂಗ್. ರೈಟ್? ನೌ while explaining plane surveying only, I have explained so many things about geodetic surveying, therefore you can read yourself. Right? ಇದು ಆದಮೇಲೆ ಇವು ಪ್ರೈಮರಿ ಡಿವಿಷನ್ ಆಫ್ ಸರ್ವೇಯಿಂಗ್. ಅರ್ಥ ಆಯ್ತಾ? ಈಗ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಕ್ಲಾಸಿಫಿಕೇಶನ್ ಆಫ್ ಸರ್ವೇಯಿಂಗ್ ಅಂತ. ರೈಟಾ? ನೆಕ್ಸ್ಟ್ ವಿಡಿಯೋದೊಳಗೆ ನೋಡಿಬಿಡೋಣ ಕ್ಲಾಸಿಫಿಕೇಶನ್ ಆಫ್ ಸರ್ವೇಯಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.